Hi everyone, welcome back to Divya Creations. ನಾನಿವತ್ತು ಸಿಂಪಲ್ ಆಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನಿವಾಗ 2 ಸಲ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ನ ಇಲ್ಲೇ ನಾವು ಯಾವ ಡಿಸ್ಟೆನ್ಸಿಗೆ ರೀಚ್ ಆಗುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಇನ್ನೊಂದು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಇಲ್ಲಿ ನಾನು 6 ಎಳೆ ದಾರ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಲಾಕ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಡ್ರಮ್ ಶೇಪ್ ಬೀಡನ್ನ ತೊಗೊಂಡಿದ್ದೀನಿ. ಈ ಡಿಸೈನ್ಗೆ ಡ್ರಮ್ ಶೇಪ್ ಬೀಡೇ ಚೆನ್ನಾಗಿ ಕಾಣಿಸೋದು. ಸೊ ಬೇರೆ ಯಾವ ಶೇಪು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಡ್ರಮ್ ಶೇಪ್ ಬೀಡೇ ತೊಗೊಳ್ಳಿ. ನೆಕ್ಸ್ಟು ಎಗೇನ್ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ 1 2 3 4 4 ಚೈನ್ ಹಾಕ್ಕೊಳ್ತೀನಿ. 4 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈಗೇನು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಇವಾಗ ನಾನು ಇಲ್ಲೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೇ ಡೈರೆಕ್ಟ್ ಲಾಕ್ ಮಾಡ್ಕೋಬೇಕು. ಸೊ ಬೇಸ್ ಲೈನ್ ಹೀಗೆ ಹೋಗುತ್ತೆ. ನೋಡೋಣ ಇವಾಗ ಸೆಕೆಂಡ್ ಸ್ಟೆಪ್ ಹೇಗೆ ಹಾಕೋದು ಅಂತ. ಸೆಕೆಂಡ್ ಸ್ಟೆಪ್ಗೆ ನಾನಿಲ್ಲಿ ಸೇಮ್ ಕಲರ್ ದಾರನ ತೊಗೊಂಡಿದ್ದೀನಿ. 6 ಎಳೆ ದಾರ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ದಾರನ ತೊಗೊಂಡು ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬರೋಣ. ದಾರ 3 ಇದೆ. ಫಸ್ಟಿಗೆ 2 1 ಮಾಡೋಣ, ನೆಕ್ಸ್ಟ್ 2 1 ಮಾಡೋಣ. ನೆಕ್ಸ್ಟ್ ಇದೇ ಥರನೇ ಇದರೊಳಗಡೆ ಇನ್ನೂ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಇದೇ ಥರ ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ತುಂಬಾ ಈಸಿಯಾಗಿದೆ, ತುಂಬ ಕ್ವಿಕ್ಕಾಗಿ ಒಂದು ಬೇಗ ಆಗೋವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಅರ್ಜೆಂಟಾಗಿ ಹಾಕ್ಕೋಬೇಕು ಅಂದಾಗ ಈ ಥರ ಒಂದು ಡಿಸೈನ್ನ ನೀವು ಹಾಕ್ಕೋಬೋದು. ಕ್ವಿಕ್ಕಾಗೂ ಆಗುತ್ತೆ, ಡಿಸೈನೂ ತುಂಬ ಚೆನ್ನಾಗಿತ್ತು. ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಡಬಲ್ ಕ್ರೋಶ ಬಿಟ್ಟು ಬೇರೆ ಸಿಂಗಲ್ ಕ್ರೋಶ ಹಾಕ್ಬೋದು, ಬಟ್ ತ್ರಿಬಲ್ ಕ್ರೋಶ ಎಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈವನ್ ಸಿಂಗಲ್ ಕ್ರೋಶ ಹಾಕಿದ್ರೂ ಅಷ್ಟೊಂದು ಚೆನ್ನಾಗಿ ಬರಲ್ಲ ಡಿಸೈನು. ಸೊ ನೋಡಿ, ತುಂಬ ಚಿಕ್ಕದಾಗಿ ಬಂದ್ಬಿಡುತ್ತೆ, ಇಷ್ಟು ದೊಡ್ಡದಾಗಿ ಬರಲ್ಲ. ಸೊ ನೆಕ್ಸ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 1 2 3 4 5 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ಇಲ್ಲಿ 2 ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ಸಿಂಗಲ್ ಕ್ರೋಶ. ನೆಕ್ಸ್ಟು ಇಲ್ಲಿಂದನೇ ಸೂಜಿ ಮೇಲೆ ದಾರನ ತೊಗೊಂಡು ಈ ಒಂದು 4 ಚೈನ್ ಗ್ಯಾಪಿಗೆ ನಾನು ಡಬಲ್ ಕ್ರೋಶನ ಹಾಕ್ತಾ ಹೋಗ್ತೀನಿ. ಇಲ್ಲಿ ನಾನು 10 ಡಬಲ್ ಕ್ರೋಶನ ಹಾಕ್ತೀನಿ. ಸೊ ನೀವು ಇಲ್ಲಿ ಡಬಲ್ ಕ್ರೋಶ ಮೇಲೆ ಬೀಡ್ ಕೂಡ ಹಾಕ್ಕೋಬೋದು. ಬೀಡ್ ಹಾಕಿದ್ರೆ 10 ಡಬಲ್ ಕ್ರೋಶ ಹಿಡಿಯಲ್ಲ, ನಿಮಗೆ 8 ಡಬಲ್ ಕ್ರೋಶನ ಹಾಕಬೇಕಾಗತ್ತೆ. ಬಟ್ ಬೀಡ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಯಾಕೆಂದರೆ ನಾವಿಲ್ಲಿ ಸಿಂಗಲ್ ಒಂದು 5 ಚೈನ್ ಗ್ಯಾಪಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಬೀಡ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ನೀವು ಪೀಕೋ ಹಾಕಿದ್ರೂ ಅಷ್ಟು ಚೆನ್ನಾಗಿರಲ್ಲ. ಸೊ ನೀವೇನೇ ಇದ್ದರೂ ಈ ಥರನೇ ಹಾಕ್ಕೋಬೇಕು. ಪ್ಲೇನ್ ಒಂದು ಹಾಚ್ ಹಾಕ್ಕೊಂಡ್ರೆ ಚೆನ್ನಾಗಿರೋದು. ಏಕೆಂದರೆ ನಾವು ಇಲ್ಲಿ ಯಾವುದೇ ಎಕ್ಸ್ಟ್ರಾ ಇಲ್ಲಿಂದ ನಾವು 5 ಚೈನ್ ಹಾಕ್ಕೊಂಡು ಇಲ್ಲಿಂದ ತೊಗೊಂಡ್ರೆ ಹ್ಯಾಚು ಅದು ಬೀಡ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಬಟ್ ನಾವು ಲಾಕಿಗೆ ಎಂಡ್ ಮಾಡ್ತಾ ಇರೋದ್ರಿಂದ, ಒಂದೇ ಒಂದು 4 ಚೈನ್ ಲೂಪಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ, ಸೊ ನಾವು ಯಾವುದೇ ಬೀಡಲ್ಲಿ ಪೀಕೋ ಆಗಲೇ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಟ್ರೈ ಮಾಡಿ, ಬೇಕಿದ್ರೆ ಫಿನಿಶಿಂಗ್ ಬರಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟು ಇದನ್ನು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. 10 ಡಬಲ್ ಕ್ರೋಶ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟು 5 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಈ ಒಂದು 5 ಚೈನ್ ಗ್ಯಾಪಿಗೆ ಎಗೈನ್ ನಾವು ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ಒಂದು ಸ್ಟೆಪ್ಪಲ್ಲಿ ನಾವು ಇಷ್ಟೇ ಮಾಡೋದು. ಒಂದು ಬೀಡ್ ಆದಮೇಲೆ ಒಂದು 5 ಚೈನ್ ಹಾಕ್ಕೊಳ್ತೀವಿ ಫಸ್ಟ್ ಸ್ಟೆಪ್ಪಲ್ಲಿ. 5 ಚೈನ್ ಅಲ್ಲ, 4 ಚೈನು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೀಡ್ ಕೆಳಗಡೆ ನಾವು ಕುಚ್ಚನ್ನ ಕಟ್ಟಬೇಕಾಗತ್ತೆ. ಬೀಡ್ ಪಕ್ಕದಲ್ಲಿರೋ 4 ಚೈನ್ ಗ್ಯಾಪಿಗೆ ನಾವು ಆರ್ಚ್ನ ಹಾಕ್ಕೋಬೇಕು. ಸೊ ಈ ಥರ ಇರುತ್ತೆ ಡಿಸೈನು. ನಾನು ಇಲ್ಲಿ ಟ್ಯಾಸಲ್ಸ್ನ ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ಡಿಸೈನು. ನೋಡಿ, ಹೀಗೆ ಬರುತ್ತೆ ಡಿಸೈನ್. ಇದು ಎಷ್ಟು ಬೇಗ ಹಾಕ್ಬೋದು ನೋಡಿ, ಮಾತಾಡ್ತಾನೆ ಹಾಕ್ಬಿಡ್ಬೋದು ಡಿಸೈನು. ಇದನ್ನು ನಾನು ಫೈನಲ್ ಲುಕ್ನ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ನೋಡಿ. ಫೈನಲ್ ಲುಕ್ಕು ಹೀಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಸಿಂಪಲ್ ಡಿಸೈನು, ವಿತಿನ್ ಅವರಲ್ಲೇ ಹಾಕುವಂಥ ಒಂದು ಡಿಸೈನ್ ಇದು. ಕ್ವಿಕ್ಕಾಗಿ ಹಾಕ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ನೀಟಾಗಿ ಬರುತ್ತೆ. ಬಿಗಿನರ್ಸ್ ಕೂಡ ಹಾಕ್ಬೋದು ಇದನ್ನು, ಅಷ್ಟು ಈಸಿಯಾಗಿದೆ ಡಿಸೈನು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್.
ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.